ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಅಣ್ಣವ್ರ ಸಾಂಗ್ ಮುಖಾಂತರ ಹೇಳಿರೋ ಮಾತು ಅಕ್ಷರಶಃ ಸತ್ಯ ಅಲ್ವಾ? ಚಳಿ ಅಂತ ಕುಳಿತರೆ ಕೆಲಸ ಮುಂದೆ ಸಾಗಲ್ಲ. ನಾನಂತೂ ಮನೆ ಕೆಲಸ ಮಾಡೋವಾಗ ಸಾಂಗ್ಸ್ ಕೇಳ್ತಾ ಎಂಜಾಯ್ ಮಾಡ್ತಾ ಕೆಲಸ ಮಾಡ್ತೀನಿ. ಅದರಿಂದ ನಾನು ಹೆಂಗೆ ಕೆಲಸ ಮುಗಿಸ್ದೆ ಅಂತಲೇ ಗೊತ್ತಾಗಲ್ಲ. ಯಾರಿಗೆಲ್ಲ ಮನೆ ಕೆಲಸ ಕಷ್ಟ ಅನಿಸುತ್ತೋ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಹಾಗೆ ನೀವೆಲ್ಲ ಮನೆ ಕೆಲಸ ಮಾಡೋವಾಗ ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಯ್, ವೆಲ್ಕಮ್ ಟು ಶೋ ಕನಸು ವ್ಲಾಗ್ಸ್. ನಾನಿವತ್ತು ಡಿಟಾಕ್ ಡ್ರಿಂಕ್ಸ್ಗೆ ಜೀರಾ ವಾಟರ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ವಾಕ್ ಮುಗಿಸಿ ಇವತ್ತಿನ ಟಿಫನ್ಗೆ ಸೋಯಾ ಪಲಾವ್ ಮಾಡಿಕೊಂಡೆ. ಹಾಗೆ ನನ್ನ ಮಗನಿಗೋಸ್ಕರ ಬಾದಾಮ್ ಮಿಲ್ಕ್ ರೆಡಿ ಮಾಡಿಕೊಟ್ಟೆ. ನಾನು ಶುಗರ್ ಬದಲು ಕಲ್ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಹಾಗೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಯಾವ ತಿಂಡಿ ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅಮ್ಮಂದಿರಿಗೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಬಿಗ್ ಥ್ಯಾಂಕ್ಸ್ ಹೇಳ್ತಾ ನನ್ನ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.